ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮನೆಯಲ್ಲೇ ಕಬಾಬ್ ಪೌಡ್ರ್ ಮಾಡ್ತಾಯಿದ್ದೀನಿ. ಯಾವುದೇ ಫುಡ್ ಕಲರ್ ಯೂಸ್ ಮಾಡ್ದೇ ಈ ಕಬಾಬ್ ಪೌಡರ್ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ. ಈ ಕಬಾಬ್ ಪೌಡರ್ ತುಂಬ ಚೆನ್ನಾಗಿ ಬಂದಿದೆ. ನಿಮಗೂ ಈ ಕಬಾಬ್ ಪೌಡ್ರು ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸರಿ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 4 ಸ್ಪೂನು ಧನಿಯಾ ಬೀಜ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಸೋಂಪು ಕಾಳು, 4 ಸ್ಪೂನು ಹುರ್ಗಡ್ಲೆ, 4 ಸ್ಪೂನು ಕರಿಮೆಣಸು, 4 ಸ್ಪೂನಷ್ಟು ಜೀರಿಗೆ, ಒಣಕರಿಬೇವು, 1 ಸ್ಪೂನಷ್ಟು ಕಸೂರಿ ಮೇಥಿ, 1 ಸ್ಪೂನಷ್ಟು ಲವಂಗ, 1-2 ಇಂಚಷ್ಟು ಚಕ್ಕೆ, 2 ಪಲಾವ್ ಎಲೆ, ಕಲ್ಲುವು ಮತ್ತು ಒಂದು 10 ಏಲಕ್ಕಿ, 2 ಸ್ಟಾರ್ ಹೂವು ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ಬ್ಯಾಡಗೆ ಮೆಣಸಿನ ಪೌಡ್ರು ತೊಗೊಂಡಿದ್ದೀನಿ, 4 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, 3 ಸ್ಪೂನಷ್ಟು ಮೈದಾ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು. ಈಗ ಎಲ್ಲ ಐಟಮ್ಸ್ನೂ ಹುರ್ಕೋಬೇಕು. ನಾನಿವಾಗ ಧನಿಯಾ ಹಾಕ್ಕೊಳ್ತಿದ್ದೀನಿ, ಜೀರಿಗೆ, ಕಾಳುಮೆಣಸು, ಸೋಂಪು. ಈ 4 ಐಟಮ್ಸ್ನೂ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರಿತೀನಿ, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ಇದು ಸ್ವಲ್ಪನೇ ಹುರ್ಕೋಬೇಕು, ಏನು ಜಾಸ್ತಿ ಏನು ಹುರಿಯೋ ಹಂಗಿಲ್ಲ. ಕೆಂಪುಗಾಗೋವರೆಗೂ ಏನು ಹುರಿಯೋದು ಬೇಡ. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಈಗ ನಾನು ಮೀಡಿಯಮ್ ಉರಿನಲ್ಲೇ ಹುರ್ಕೊಂಡಿದ್ದೀನಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ. ನೀವೇನಾದರೂ ಈ ಥರ ಕಬಾಬ್ ಪೌಡ್ರ್ ಮಾಡ್ಕೋಬೇಕು ಅಂದರೆ ಜಾಸ್ತಿ ಹುರಿಬೇಡಿ, ಒಂದು ಮೀಡಿಯಮ್ಮಾಗಿ ಹುರ್ಕೊಳ್ಳಿ. ಕೆಂಪುಗಾಗೋವರೆಗೂ ಏನು ಹುರಿಬಾರ್ದು ಇದನ್ನು. ಈಗ ನಾನು ಇದೇ ಪ್ಯಾನ್ಗೆ ನಾನು ಹುರ್ಗಡ್ಲೆ ಹಾಕ್ಕೊಳ್ತೀನಿ, ಕರಿಬೇವು, ನಾನು ಒಣಕರಿಬೇವು ಹಾಕ್ಕೊಳ್ತಿದ್ದೀನಿ, ಕಸೂರಿ ಮೇಥಿ. ಇದನ್ನು ಒಂದು 10 ಸೆಕೆಂಡ್ ಹುರ್ಕೊಂಡ್ರೆ ಸಾಕು. ಇದು ಏನು ಜಾಸ್ತಿ ಹುರಿಯೋ ಆಗಿಲ್ಲ. ನೋಡಿ, ಇದನ್ನು ಅಷ್ಟೇ ಒಂದು 10 ಸೆಕೆಂಡ್ ಹುರ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹುರಿಬಾರ್ದು ಇದನ್ನು. ನಾನು ಇದನ್ನು ಅಷ್ಟೇ ಈಗ ಅದೇ ಪ್ಲೇಟ್ಗೆ ಹಾಕ್ಕೊಂಡು ಹಾರಕ್ಕಿಡ್ತೀನಿ. ಇದನ್ನೆಲ್ಲ ಹಾರಕ್ಕಿಟ್ಟು ಮತ್ತೆ ನಾವು ಮಸಾಲೆ ಐಟಮ್ಸ್ ಏನಿದೆ ಅದನ್ನು ಹಾಕ್ಕೊಂಡು ಒಂದು 2 ಸೆಕೆಂಡು ಹುರ್ಕೊಂಡ್ರೆ ಸಾಕಿದು. ಜಾಸ್ತಿ ಏನು ಹುರಿಯೋಂಗಿಲ್ಲ. ಯಾವುದೇ ಐಟಮ್ಸು ಅಷ್ಟೇ ಜಾಸ್ತಿ ಹುರಿಬಾರ್ದು. ಒಂದು 2 ಸೆಕೆಂಡು ಇಲ್ಲಾಂದರೆ 5 ಸೆಕೆಂಡ್ ಹುರ್ಕೊಂಡ್ರೆ ಸಾಕಿದು. ನೋಡಿ, ಇದೆಲ್ಲ ಹುರಿದಿದ್ದಾಗಿದೆ. ಇದನ್ನು ಅಷ್ಟೇ ಅದಕ್ಕೆ ಹಾಕ್ಕೊಂಡು ಆರಿದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಇದನ್ನು ಅಷ್ಟೇ ಹಾರಕ್ಕಿಡ್ತೀನಿ. ಇದೆಲ್ಲ ಆರೋದ್ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ ಇದೆಲ್ಲ ತಣ್ಣಗಾಗಿದೆ. ಇದನ್ನು ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದೇ ಜಾರ್ಗೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೀನಿ. ಈಗ ಮೈದಾ ಹಿಟ್ಟು ಹಾಕ್ಕೊಳ್ತೀನಿ, ಅಕ್ಕಿ ಹಿಟ್ಟು, ಈಗ ಮೆಣಸಿನ ಪೌಡ್ರು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ. ಈಗ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಕಬಾಬ್ ಪೌಡ್ರು. ಈ ಥರ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ. ನಿಮಗೆ ಈ ಕಬಾಬ್ ಪೌಡ್ರು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.